ಹಾಯ್ ಹಲೋ ನಮಸ್ಕಾರ ಆಶಾ ಮೇಘಲ್ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಪುಳಿಯೋಗರೆ ರೆಸಿಪಿ. ಯಾವುದೇ ಗಣೇಶನ ದೇವಸ್ಥಾನಕ್ಕೆ ಹೋದರೂ ಕೊಡುವಂತಹ ಪ್ರಸಾದದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಈ ಪುಳಿಯೋಗರೆ. ನನಗಂತೂ ತುಂಬಾ ಇಷ್ಟ. ಪ್ರತಿ ಸತಿ ದೇವಸ್ಥಾನಕ್ಕೆ ಹೋದಾಗ ಪುಳಿಯೋಗರೆ ಇದ್ದರೆ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಆ ಪ್ರಸಾದದ ರುಚಿನೇ ಆಗಿರುತ್ತೆ. ಅಂಥ ಪ್ರಸಾದನ ನಾನು ಹೇಗೆ ಮನೇಲಿ ಮಾಡ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಒಂದು ಬಟ್ಲು ಕಡಲೆಬೇಳೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೇಮ್ ಬಟ್ಲಲ್ಲಿ ಉದ್ದಿನಬೇಳೆ, ಅದು ಕೂಡ ಅಷ್ಟೇ 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಜೀರಿಗೆ ಮುಕ್ಕಾಲು ಬಟ್ಲು ತಗೊಂಡಿದ್ದೀನಿ, ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗ್ಬೇಕಷ್ಟೆ. 4 ಸ್ಪೂನು ಧನಿಯಾ ಬೀಜ, 1-2 ನಿಮಿಷ ಹುರ್ಕೊಳ್ಬೇಕು. ಸಾಸಿವೆ 1/4 ಸ್ಪೂನ್ ತಗೊಂಡಿದ್ದೀನಿ. ಪೆಪ್ಪರ್ 2-3 ಸ್ಪೂನು. ಪೆಪ್ಪರ್ ಜಾಸ್ತಿ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರತ್ತೆ. ಖಾರಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಮೆಂತ್ಯ 1 ಸ್ಪೂನ್, ಚಕ್ಕೆ 3-4 ಇಂಚು, ಒಣಮೆಣಸಿನ್ಕಾಯಿ ಇಲ್ಲಿ ನಾನು 20-22, ಬ್ಯಾಡಗಿ 20 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಅಷ್ಟೇ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಬೇಕು. ಸೊ ಇದು ರೆಡಿ ಆಯಿತು. ಲಾಸ್ಟಿಗೆ ಕರಿಬೇವು, ಇದು ಕೂಡ ಫ್ರೈ ಆಯಿತು. ಫೈನಲ್ ಮಸಾಲೆ ರೆಡಿ. ಈಗ ಇದನ್ನು ಪೌಡರ್ ಮಾಡಿಕೊಂಡು ಕೂಡ ಆಯಿತು. ಆದಷ್ಟು ತರಿಯಾಗಿ ಮಾಡ್ಕೊಳ್ಳಿ. ಫ್ಲೇವರ್ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇದಕ್ಕೆ ನಾನು ಅರಿಶಿನ ಹಾಕ್ಕೊಂಡಿಲ್ಲ, ಗೊಜ್ಜು ಮಾಡ್ಕೊಳ್ಬೇಕಾದ್ರೆ ಹಾಕ್ಕೊಳ್ತೀನಿ. ಈ ಹುಣಸೆ ರಸ ನಾನು 4-5 ಹುಣಸೆ ಹಣ್ಣ ತೊಳೆದು ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕಾಲು ಬಟ್ಲು ಆಯಿಲ್ನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಇವಾಗ ಹುಣಸೆ ರಸನ ಕಾದಿರೋ ಎಣ್ಣೆಗೆ ಹಾಕೊಂಡ್ಬಿಡೋಣ. ಈ ಥರ ಲಿಡ್ ಕ್ಲೋಸ್ ಮಾಡ್ಕೊಂಡು ಹಾಕೋದ್ರಿಂದ ಅದು ನಮಗೆ ಸಿಡಿಯೋ ಚಾನ್ಸಸ್ ಭಾಳನೇ ಕಮ್ಮಿ ಇರುತ್ತೆ. ಕರಿಬೇವು, ಒಣಮೆಣಸಿನ್ಕಾಯಿ 5-6, ಬೆಲ್ಲ, ಕಂಪ್ಲೀಟಾಗಿ ಒಂದು ಬೌಲ್ ಹಾಕ್ತಾ ಇದ್ದೀನಿ. ಉಪ್ಪು 3 ಸ್ಪೂನ್ ಹಾಕ್ತೆ. ಬೆಳ್ಳುಳ್ಳಿ, ಅರಿಶಿನ 2 ಸ್ಪೂನ್ ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟರೆ ಆಯಿತು. 7-8 ನಿಮಿಷ
ನಿಧಾನವಾಗಿ ಅದು ಹೊಂದ್ಕೊಳ್ಬೇಕು. ಇವಾಗ ಕುದಿ ಬಂದಿದೆ. ರುಚಿ ನೋಡಿಕೊಂಡು ಏನಾದರೂ ಕಮ್ಮಿ ಇದೆ ಅನ್ಸಿದ್ರೆ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ಅದಕ್ಕಾದ್ಮೇಲೆ ನಾವು ಪೌಡರ್ನ ಹಾಕೊಳ್ಬೇಕಾಗತ್ತೆ. ಇವಾಗ ತಿಕ್ ಆಗಿದೆ. ಪೌಡರ್ನ ಹಾಕ್ಕೊಳ್ಬೇಕು. 2 ಸ್ಪೂನ್ ಫುಲ್ ನಾನು ಪೌಡರ್ ಹಾಕೊಳ್ತಾ ಇದ್ದೀನಿ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೊಂದು ಐಡಿಯಾ ಬರುತ್ತೆ, ಓಕೆ ಸಾಕಾ ಪೌಡರ್ ಅಂತ. ಸೊ ನನಗೆ ಸಾಕು ಅನಿಸ್ತು, ಹಾಗಾಗಿ ನಾನು ಅದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಜೋರಾಗಿ. ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟರೆ ಸಾಕು. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಸೊ ಗೊಜ್ಜು ರೆಡಿ ಆಯಿತು. ನಮ್ಗೆ ಇನ್ನೂ ಥಿಕ್ನೆಸ್ ಬೇಕಂದ್ರೆ ನೀವು ಸ್ವಲ್ಪ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು. ಸ್ಟವ್ನ ಆರಿಸಿ ಒಂದು 5 ನಿಮಿಷ ಬಿಟ್ಟರೆ ಗಟ್ಟಿಯಾಗ್ಬಿಡತ್ತೆ ಅದು. ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಗೊಜ್ಜಿಗೆ ಆಲ್ರೆಡಿ ಭಾಳ ಎಣ್ಣೆ ಹಾಕಿರೋದ್ರಿಂದ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ನಡೆಯುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಎಳ್ಳು, ಕರಿಬೇವು, ಕಡಲೆ ಬೀಜ. ಎಳ್ಳು ಬೇಕಂದ್ರೆ ನೀವು ಪೌಡರ್ಗೆ ಹಾಕ್ಕೊಳ್ಬೋದು, ಬಟ್ ಈ ಥರ ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ಒಂದೆರಡು ನಿಮಿಷ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಕೊನೆಗೆ ಕೊಬ್ಬರಿ ಹಾಕ್ಕೊಂಡು ಅದು ಕೂಡ 1 ನಿಮಿಷ ಫ್ರೈ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜಿಗೆ ಕಲಸಿ ಬಿಸಿ ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋ ಪುಳಿಯೋಗರೆ ರೆಡಿ ಆಗತ್ತೆ.